ನಮಸ್ಕಾರ. ಚಾಲುಕ್ಯ ಸ್ಟಡಿ ಸರ್ಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಹನುಮಂತ್. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆಯ ಚಾಪ್ಟರ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ನಾನು ಕಳೆದ ವಿಡಿಯೋಗಳಲ್ಲಿ ನಾನು ಆಲ್ರೆಡಿ 1935ರ ಭಾರತ ಸರ್ಕಾರ ಕಾಯ್ದೆ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀನಿ. ಅದರ ಜೊತೆಗೆ 1947ರ ಸ್ವತಂತ್ರ ಭಾರತದ ಕಾಯ್ದೆ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮಧ್ಯಂತರ ಸರ್ಕಾರ ಮತ್ತು ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಕಳೆದ ವಿಡಿಯೋಗಳಲ್ಲಿ ನಾನು 2 ಕ್ಲಾಸ್ಗಳನ್ನು ಮಾಡಿದ್ದೀನಿ ಈ ಚಾಪ್ಟರ್ ಮೇಲೆ. ಇವತ್ತಿನ ವಿಡಿಯೋದಲ್ಲಿ ನಾನು ಮಧ್ಯಂತರ ಸರ್ಕಾರ ಮತ್ತು ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ, ನಾನು ಈಗಾಗಲೇ 1947ರ ಕಾಯ್ದೆ ಬಗ್ಗೆ ಚರ್ಚೆ ಮಾಡಿದ್ದೀನಿ. 1935ರ ಕಾಯ್ದೆ ಬಗ್ಗೆ ನಾನು ಈಗಾಗಲೇ ಚರ್ಚೆಯನ್ನು ಮಾಡಿಬಿಟ್ಟಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂದರೆ ಮಧ್ಯಂತರ ಸರ್ಕಾರದ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗೋಣ. ಮಧ್ಯಂತರ ಸರ್ಕಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮಧ್ಯಂತರ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚೆ ನಾನು PUC ಬ್ಯಾಚ್ ಅಂತಕ್ಕಂಥ ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ. ಆ ಗ್ರೂಪಲ್ಲಿ ಮಾಡಲ್ ಕ್ವಶನ್ ಪೇಪರ್ ಇರ್ಬೋದು, ಬ್ಲೂ ಪ್ರಿಂಟ್ ಇರ್ಬೋದು, ಮತ್ತು ನನ್ನ ಹತ್ರ ಇರತಕ್ಕಂಥ ನೋಟ್ಸ್ಗಳನ್ನು ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವೇನಾದರೂ PUC ಬ್ಯಾಚ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ ಅದರ ಸದುಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ, ಭಾರತದಲ್ಲಿ ಮಧ್ಯಂತರ ಸರ್ಕಾರ ಯಾವ ರೀತಿ ರಚನೆ ಆಯಿತು ಅಂತ ನಾವು ನೋಡ್ತಾ ಹೋದರೆ, ಭಾರತಕ್ಕೆ 1946ರಲ್ಲಿ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬರುತ್ತೆ. ಆ ಕ್ಯಾಬಿನೆಟ್ ಆಯೋಗದ ಮುಖಾಂತರ ರಾಜ್ಯಾಂಗ ರಚನಾ ಸಮಿತಿ ಅಂತ ಏನು ಹೇಳ್ತೀವಿ, ಅಥವಾ ಸಂವಿಧಾನ ರಚನಾ ಸಮಿತಿ ಏನಂತ ಹೇಳ್ತೀವಿ, ಅದು ರಚನೆ ಆಗುತ್ತೆ. ಅದೇ ರೀತಿ 1946ರ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಮೇರೆಗೆ ಭಾರತದಲ್ಲಿ ಮಧ್ಯಂತರ ಸರ್ಕಾರ ಕೂಡ ರಚನೆ ಆಗುತ್ತೆ. ಹಾಗಾದರೆ ಭಾರತದಲ್ಲಿ ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡಿದಂಥ ಸಮಿತಿ ಯಾವುದಂತ ಕೇಳಿದರೆ ರಾಜ್ಯಾಂಗ ರಚನಾ ಸಮಿತಿ ಅಂತ ಹೇಳಬೇಕು. ಭಾರತದಲ್ಲಿ ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡಿದಂಥ ಸಮಿತಿ ರಾಜ್ಯಾಂಗ ರಚನಾ ಸಮಿತಿ. ಯಾವಾಗ ರಚನೆ ಮಾಡುತ್ತಂದರೆ ಸೆಪ್ಟೆಂಬರ್ 2, 1946ರಂದು ರಾಜ್ಯಾಂಗ ರಚನಾ ಸಮಿತಿಯು ಈ ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡುತ್ತೆ. ಹಾಗಾದರೆ ಮಧ್ಯಂತರ ಸರ್ಕಾರ ಎಲ್ಲಿವರೆಗೂ ಅಸ್ತಿತ್ವದಲ್ಲಿತ್ತು ಅಂತ ನಾವು ನೋಡ್ತಾ ಹೋದರೆ, ಆಗಸ್ಟ್ 15, 1947ರವರೆಗೆ, ಅಂದರೆ ಭಾರತ ಸ್ವತಂತ್ರ ಹೊಂದುವವರೆಗೂ ಈ ಮಧ್ಯಂತರ ಸರ್ಕಾರ ಅಸ್ತಿತ್ವದಲ್ಲಿತ್ತು. ಹಾಗಾದರೆ ಮಧ್ಯಂತರ ಸರ್ಕಾರ ಏನು ಭಾರತದಲ್ಲಿ ರಚನೆ ಆಯಿತು. ಆ ಮಧ್ಯಂತರ ಸರ್ಕಾರದಲ್ಲಿ ಕೇಂದ್ರದಲ್ಲಿ ಶಾಸಕಾಂಗದ ಆಡಳಿತವನ್ನು ನಿರ್ವಹಿಸ್ತಕ್ಕಂಥ ಸಮಿತಿ ಯಾವುದಂದರೆ ರಾಜ್ಯಾಂಗ ರಚನಾ ಸಮಿತಿ ಅಂತ ಏನು ಹೇಳ್ತೀವಿ. ಈ ಮಧ್ಯಂತರ ಸರ್ಕಾರದ ಅವಧಿಯಲ್ಲಿ ಕೇಂದ್ರದಲ್ಲಿ ಶಾಸಕಾಂಗವಾಗಿ ಕಾರ್ಯನಿರ್ವಹಿಸ್ತಾ ಇತ್ತು ಈ ರಾಜ್ಯಾಂಗ ರಚನಾ ಸಮಿತಿ. ಕೇಂದ್ರದಲ್ಲಿ ಶಾಸಕಾಂಗವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಸಮಿತಿ ರಾಜ್ಯಾಂಗ ರಚನಾ ಸಮಿತಿ. ಹಾಗಾದರೆ ಕೇಂದ್ರದಲ್ಲಿ ಶಾಸನ ರಚಿಸುವಂಥ ಅಧಿಕಾರ ಯಾರಿಗಿತ್ತಂದರೆ ಈ ರಾಜ್ಯಾಂಗ ರಚನಾ ಸಮಿತಿಗೆ ಮಾತ್ರ ಕೇಂದ್ರದಲ್ಲಿ ಶಾಸನವನ್ನು ರಚಿಸುವಂಥ ಅಧಿಕಾರ ಇತ್ತು. ಯಾವಾಗ? ಮಧ್ಯಂತರ ಸರ್ಕಾರದ ಅವಧಿಯಲ್ಲಿ. ಹಾಗಾದರೆ ಈ ಕೇಂದ್ರದಲ್ಲಿ ಕೇಂದ್ರ ಶಾಸಕಾಂಗವಾಗಿ ಈ ರಾಜ್ಯಾಂಗ ರಚನಾ ಸಭೆ ಅಧಿಕಾರವನ್ನು ಚಲಾಯಿಸ್ತಾ ಇದ್ದರೆ, ಕಾರ್ಯಾಂಗವಾಗಿ ವೈಸರಾಯ ಮಂಡಳಿ ಅಂತ ಏನಿರುತ್ತೆ, ವೈಸರಾಯಿಗೆ ಸಹಾಯ ಮಾಡಲು ವೈಸರಾಯ ಮಂಡಳಿ ಅಂತ ಏನಿರುತ್ತೆ, ಅದು ಕಾರ್ಯಾಂಗವಾಗಿ, ಅದರ ಮಂತ್ರಿ ಮಂಡಳವಾಗಿ ಕೇಂದ್ರ ಮಧ್ಯಂತರ ಸರ್ಕಾರದ ಅವಧಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಅಂದರೆ ಕಾರ್ಯಾಂಗವಾಗಿ ವೈಸರಾಯ ಮಂಡಳಿ, ಕಾರ್ಯಾಂಗವಾಗಿ ಮಧ್ಯಂತರ ಸರ್ಕಾರದಲ್ಲಿ ಆ ಅಧಿಕಾರವನ್ನು ಚಲಾಯಿಸ್ತಾ ಇರುತ್ತೆ. ಮತ್ತು ವೈಸರಾಯ ಮಂಡಳಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ಏನು ಮಾಡ್ತಾರೆ, ಈ ಮಧ್ಯಂತರ ಸರ್ಕಾರದ ಪ್ರಧಾನಮಂತ್ರಿ ಆಗ್ತಾರೆ. ಮಧ್ಯಂತರ ಸರ್ಕಾರದ ಪ್ರಧಾನಮಂತ್ರಿಯಾಗಿ ವೈಸರಾಯ ಮಂಡಳಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಹಾಗಾದರೆ ಮಧ್ಯಂತರ ಸರ್ಕಾರದ ಮಂತ್ರಿ ಮಂಡಲವನ್ನು ನಾವು ನೋಡ್ತಾ ಹೋದರೆ ಒಂದು ಕ್ವಶನ್ ಕೇಳ್ತಾರೆ, ಮಧ್ಯಂತರ ಸರ್ಕಾರದ ನೆಹರು ಅವರು ವೈಸರಾಯ ಮಂಡಳಿ ಯಾವ ಹುದ್ದೆಯಲ್ಲಿ ಇದ್ರು ಅಂದರೆ ಉಪಾಧ್ಯಕ್ಷರ ಹುದ್ದೆಯಲ್ಲಿ ಇರ್ತಾರೆ. ಹಾಗಾದರೆ ನೆಹರು ಅವರು ಏನು ಮಾಡ್ತಾರೆ, ನೆಹರು ಅವರು ಮಧ್ಯಂತರ ಸರ್ಕಾರದ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ವಲ್ಲಭಾಯಿ ಪಟೇಲ್ ಅವರು ಉಪ ಪ್ರಧಾನಮಂತ್ರಿ ಅಥವಾ ಗೃಹ ಸಚಿವರಾಗಿ ಕಾರ್ಯನಿರ್ವಹಿಸ್ತಾರೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಏನು ಮಾಡ್ತಾರೆ, ಉಪ ಪ್ರಧಾನಮಂತ್ರಿ ಜೊತೆಗೆ ಗೃಹ ಸಚಿವರಾಗಿ ಕಾರ್ಯನಿರ್ವಹಿಸ್ತಾರೆ. ಅಂಬೇಡ್ಕರ್ ಅವರು ಮಧ್ಯಂತರ ಸರ್ಕಾರದಲ್ಲಿ ಕಾನೂನು ಸಚಿವರಾಗಿ ಕಾರ್ಯನಿರ್ವಹಿಸ್ತಾರೆ. ಅಬ್ದುಲ್ ಕಲಾಂ ಆಜಾದ್ ಅವರು ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸ್ತಾರೆ. CH ಬಾಬು ಅವರು ವಾಣಿಜ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿದರೆ, ಜೊತೆಗೆ SV ಘಾಡ್ಗಿಲ್ ಅವರು ಗಣಿ ಮತ್ತು ವಿದ್ಯುತ್ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅಷ್ಟೇ ಅಲ್ಲದೆ ಅಮೃತ್ ಕೌರ್ ಅವರು ಆರೋಗ್ಯ ಸಚಿವರಾಗಿ, ರಫಿ ಅಹಮದ್ ಕಿದ್ವಾಯ್ ಅವರು ಸಂಪರ್ಕ ಸಚಿವರಾಗಿ, ಜಾನ್ ಮತಾಯಿ ಅವರು ರೈಲ್ವೆ ಮತ್ತು ಸಾರಿಗೆ ಸಚಿವರಾಗಿ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕೈಗಾರಿಕೆ ಸಚಿವರಾಗಿ, ಜಗಜೀವನ್ ರಾವ್ ಅವರು ಕಾರ್ಮಿಕ
ಸಚಿವರಾಗಿ ಷಣ್ಮುಖಂ ಚೆಟ್ಟಿ ಅವರು ಹಣಕಾಸು ಸಚಿವರಾಗಿ, ಬಲ್ದೇವ್ ಸಿಂಗ್ ಅವರು ರಕ್ಷಣಾ ಸಚಿವರಾಗಿ, ಜೊತೆಗೆ ಸಿ ಡಿ ದೇಶ್ಮುಖ್ ಅವರು ಆಹಾರ ಮತ್ತು ಕೃಷಿ ಸಚಿವರಾಗಿ, ಕೆ ಸಿ ನಿಯೋಗಿ ಅವರು ರಿಲೀಫ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಟೋಟಲ್ ಆಗಿ ಮಧ್ಯಂತರ ಸರ್ಕಾರ ಸೆಪ್ಟೆಂಬರ್ 2, 1946ರಂದು ರಚನೆ ಆಗುತ್ತೆ. ಇದು 5 ಮಾರ್ಚಿಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಇದು 5 ಮಾರ್ಚಿಗಿದೆ. ಈ ಚಾಪ್ಟ್ರಲ್ಲಿ 5 ಮಾರ್ಚಿಗೆ ಮಧ್ಯಂತರ ಸರ್ಕಾರವನ್ನು ವಿವರಿಸಿ ಅಂತ ಕೇಳ್ತಾರೆ. ಮಧ್ಯಂತರ ಸರ್ಕಾರ ಸೆಪ್ಟೆಂಬರ್ 2, 1946ರಂದು ರಚನೆ ಆಗುತ್ತೆ. ಯಾವ ಸಮಿತಿಯ ಮೇರೆಗೆ ಅಂದರೆ ರಾಜ್ಯಾಂಗ ರಚನಾ ಸಮಿತಿಯ ಮೇರೆಗೆ ರಚನೆ ಆಗುತ್ತೆ. ಎಲ್ಲಿವರೆಗೂ ಅಸ್ತಿತ್ವದಲ್ಲಿ ಇರ್ತಂದರೆ ಆಗಸ್ಟ್ 15, 1947ರವರೆಗೂ ಅಸ್ತಿತ್ವದಲ್ಲಿರುತ್ತೆ. ಕೇಂದ್ರ ಶಾಸಕಾಂಗವಾಗಿ ರಾಜ್ಯಾಂಗ ರಚನಾ ಸಮಿತಿ ಅಧಿಕಾರದಲ್ಲಿದ್ದರೆ, ಕಾರ್ಯಾಂಗವಾಗಿ ವೈಸ್ರಾಯ ಮಂಡಳಿಯವರು ಅಧಿಕಾರದಲ್ಲಿರ್ತಾರೆ. ಶಾಸನವಂತ ರಚಿಸುವಂಥ ಅಧಿಕಾರ ಯಾರಿಗಿತ್ತಂದರೆ ರಾಜ್ಯಾಂಗ ರಚನಾ ಸಭೆಗೆ ಶಾಸನ ರಚಿಸುವ ಅಧಿಕಾರ ಇರುತ್ತೆ. ಜೊತೆಗೆ ಈ ವೈಸ್ರಾಯ ಮಂಡಳಿಯ ಅಧ್ಯಕ್ಷತೆಯಲ್ಲಿ ಅಥವಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಮಂತ್ರಿಮಂಡಲ ರಚನೆ ಆಗುತ್ತೆ. ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆದರೆ ವಲ್ಲಭಭಾಯಿ ಪಟೇಲು ಉಪ ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರಾಗ್ತಾರೆ. ಅಂಬೇಡ್ಕರ್ ಅವರು ಕಾನೂನು ಸಚಿವರಾಗ್ತಾರೆ. ಅಬ್ದುಲ್ ಕಲಾಂ ಆಜಾದ್ ಅವರು ಶಿಕ್ಷಣ ಸಚಿವರಾಗ್ತಾರೆ. ಈ ರೀತಿ ಮಧ್ಯಂತರ ಸರ್ಕಾರ ರಚನೆ ಆಗುತ್ತೆ. ಇಷ್ಟನ್ನು ಬರೆದು ಒಂದು 10 ಪಾಯಿಂಟ್ಸನ್ನು ನೀವು ಹಾಕಿದರೆ ನಿಮಗೆ 5ಕ್ಕೆ 5 ಅಂಕ ಸಿಗುವಂಥದ್ದು. ಜೊತೆಗೆ ಉಪಸಂಹಾರ ಮತ್ತು ಪೀಠಿಕೆಯನ್ನು ಹಾಕಬೇಕು. ನಾವು ಪೀಠಿಕೆ ಮತ್ತು ಉಪಸಂಹಾರ ಯಾವ ರೀತಿ ಹಾಕಬೇಕು, ನೀವು 5 ಅಂಕ ಮತ್ತು 10 ಅಂಕದ ಕ್ವಶನ್ಗಳಿಗೆ ಅಂತೇಳಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಮಧ್ಯಂತರ ಸರ್ಕಾರ ಬಗ್ಗೆ ಆಯಿತು. ಇಷ್ಟನ್ನು ನೀವು ಬರೆದ್ರೆ 5ಕ್ಕೆ 5 ಅಂಕ ಸಿಗುತ್ತೆ. 5 ಅಂಕಕ್ಕೂ ಕೇಳಲಿಲ್ಲ ಅಂದರೂ ಕೂಡ ನಿಮ್ಮ ಮಧ್ಯಂತರ ಸರ್ಕಾರ ಯಾವಾಗ ರಚನೆ ಆಯಿತು, ಯಾವ ಸಮಿತಿಯ ಮೇಲೆ ರಚನೆ ಆಯಿತು, ಎಲ್ಲಿವರೆಗೂ ಅದು ಅಧಿಕಾರದಲ್ಲಿ ಇತ್ತು ಅಂತೇಳಿ ಈ 3 ಪ್ರಶ್ನೆಗಳನ್ನು 2 ಅಂಕಕ್ಕೆ ಅಥವಾ 1 ಅಂಕಕ್ಕೆ ಕೇಳುವಂಥ ಸಾಧ್ಯತೆ ಇದೆ. ಈ 3 ಕ್ವಶನ್ಗಳನ್ನು ಸೆಪ್ಟೆಂಬರ್ 2, 1946 ರಾಜ್ಯಾಂಗ ರಚನಾ ಸಮಿತಿ ಮತ್ತು ಆಗಸ್ಟ್ 15, 1947 ಈ 3 ಆನ್ಸರ್ ನಿಮ್ಗೆ ಗೊತ್ತಿದ್ರೆ 1 ಅಂಕ ಅಥವಾ 2 ಅಂಕ ನಿಮ್ಮ ಪಾಕೆಟಲ್ಲಿ ಇದ್ದಂಗೆ, ಅಂದರೆ ನಿಮ್ಮ ಜೇಬಲ್ಲಿ ಇದ್ದಂಗೆ ಇಷ್ಟು ನಿಮಗೆ ಬರುವಂಥದ್ದು. ಇಲ್ಲಾಂದರೆ 5 ಅಂಕಕ್ಕೆ ಸಂವಿಧಾನ ರಚನಾ ಸಮಿತಿ ಅಥವಾ ಮಧ್ಯಂತರ ಸರ್ಕಾರದ ಬಗ್ಗೆ ನಿಮಗೆ ಕ್ವಶನ್ ಕೇಳುವಂಥದ್ದು. ಇದು ಇಷ್ಟ ಆದರೆ